ಜೈಲನ್ನ ತನ್ನ ಆಸ್ತಿಯಂತೆ ನಡೆಸುತ್ತಿರುವ ಈ ರೌಡಿಗಳು ಯಾರು? ನಟ ಚೇತನ್ ಅಹಿಂಸಾ ಹೇಳಿಕೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಎನ್ನುವ ಆರೋಪಗಳು ಜೋರಾಗಿ ಕೇಳಿ ಬರ್ತಾ ಇದೆ. ಈ ಆರೋಪಕ್ಕೆ ಪುಷ್ಟಿ ಕೊಡುವಂತೆ ಫೋಟೋ ಮತ್ತು ವಿಡಿಯೋಗಳು ವೈರಲ್ ಆಗಿದೆ. ದರ್ಶನ್ ಟೀ ಕುಡಿಯುತ್ತಾ ಸಿಗರೇಟ್ ಸೇದ್ತಾ ವಿಲ್ಸನ್ ಗಾರ್ಡನ್ ನಾಗಾಕುಳ್ಳ ಹಾಗೆ ಸೀನಾ ಎನ್ನುವ ರೌಡಿ ಶೀಟರ್ ಜೊತೆ ಜೈಲಿನ ಆವರಣದ ಒಳಗೆ ಕುಳಿತುಕೊಂಡಿರುವಂತಹ ಫೋಟೋಗಳು ವೈರಲ್ ಆಗಿದೆ. ಪರಪ್ಪನ ಅಗ್ರಹಾರದ ಸರ್ಪಗಾಲಿನಲ್ಲೂ ಕೂಡ ವಿಚಾರಣಾಧೀನ ಕೈದಿಗಳಿಗೆ ಸಿಕ್ಕಂತಹ ಸೌಲಭ್ಯಗಳು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಈಗಾಗಲೇ ಜೈಲು ವಾಸವನ್ನ ಅನುಭವಿಸಿರುವಂತಹ ನಟ ಚೇತನ್ ಅಹಿಂಸಾ ಪ್ರತಿಕ್ರಿಯೆ ನೀಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ವಿಶೇಷ ಸೌಲಭ್ಯಗಳನ್ನು ಪಡಿತಾ ಇರುವುದನ್ನ ಇತ್ತೀಚಿನ ಚಿತ್ರವೊಂದು ತೋರಿಸುತ್ತೆ. ನನ್ನ 2 ಬಾರಿ ಜೈಲಿನ ಭೇಟಿ ನೀಡಿದ ಸಂದರ್ಭದಲ್ಲಿ ನಾನು ನೋಡಿದ 1000ಕ್ಕೂ ಹೆಚ್ಚು ಕೈದಿಗಳಲ್ಲಿ ಈ ಫೋಟೋದಲ್ಲಿ ದರ್ಶನ್ರಂತೆ ಒಬ್ಬರಿಗೂ ಕೂಡ ಕುರ್ಚಿ, ಟೇಬಲ್, ಮಗ್ ಹಾಗೆ ಚಹಾ, ಕಾಫಿ, ಕರವಸ್ತ್ರ ಅಥವಾ ಸಿಗರೇಟ್ ಸಿಗಲಿಲ್ಲ. ಈ ಚಿತ್ರವು ನಿಜವಾಗಿದ್ರೆ ಹಣ ಅಥವಾ ಪ್ರಭಾವವು ಅದ್ಭುತವನ್ನ ಮಾಡುತ್ತೆ ಎಂದು ಹೇಳಿದ್ದಾರೆ. ನಟ ದರ್ಶನ್ ಫೋಟೋಗಳು ವೈರಲ್ ಆದ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ವೇಲು ಎನ್ನುವವನಿಗೆ ದರ್ಶನ್ ಜೊತೆ ಫೋಟೋದಲ್ಲಿ ಕಾಣಿಸಿಕೊಂಡ ವಿಲ್ಸನ್ ಗಾರ್ಡನ್ ನಾಗ ಥಳಿಸಿದ್ದಾನೆ ಎನ್ನುವುದು ವರದಿಯಾಗಿದೆ. ಈ ಘಟನೆಯ ಬಗ್ಗೆ ಕೂಡ ಪ್ರತಿಕ್ರಿಯೆ ನೀಡಿರುವ ಚೇತನ್ ಅಹಿಂಸಾ, ವೈರಲ್ ಆಗಿರುವ ಫೋಟೋದಲ್ಲಿ ನಟ ದರ್ಶನ್ ಪಕ್ಕದಲ್ಲಿ ಕುರ್ಚಿಯಲ್ಲಿ ಕುಳಿತಿದ್ದ ಭೂಗತ ವ್ಯಕ್ತಿಯು ಚಿತ್ರವನ್ನ ಸೋರಿಕೆ ಮಾಡಿದ ಕೈದಿಯನ್ನ ಥಳಿಸಿದ್ದಾನೆ ಎಂದು ಹೇಳಲಾಗ್ತಾ ಇದೆ. ಜೈಲಿನಲ್ಲಿ ವಿಶೇಷ ವಿಐಪಿ ಸವಲತ್ತುಗಳನ್ನು ಪಡೆಯುವುದಲ್ಲದೆ ಜೈಲನ್ನ ತನ್ನ ಆಸ್ತಿಯಂತೆ ನಡೆಸ್ತಾ ಇರುವ ಈ ರೌಡಿ ಯಾರು? ಗೃಹ ಸಚಿವ ಪರಮೇಶ್ವರ್ ಅವರು ದೋಷಪೂರಿತ ಕರ್ನಾಟಕ ಜೈಲು ವ್ಯವಸ್ಥೆಯನ್ನ ಸಕ್ರಿಯವಾಗಿ ಸುಧಾರಿಸಬೇಕು ಎಂದು ಚೇತನ್ ಅಹಿಂಸಾ ತೀವ್ರವಾಗಿ ಆಗ್ರಹಿಸಿದ್ದಾರೆ. ಇನ್ಮುಂದೆ ಈ ಹಿಂದೆ ಜೈಲಿನ ಕಹಿ ಅನುಭವವನ್ನ ಹೇಳಿಕೊಂಡಿದ್ದ ಚೇತನ್, ನಾನು ಜೈಲಿನಲ್ಲಿ ಇದ್ದಾಗ ನನ್ನ ಕುಟುಂಬಸ್ಥರನ್ನ ಯಾರನ್ನು ಕೂಡ ಬಿಡಲಿಲ್ಲ. ನನ್ನನ್ನು ನೋಡಲು ಯಾರಿಗೂ ಕೂಡ ಅವಕಾಶ ಕೊಡಲಿಲ್ಲ. ನನ್ನ ಹುಟ್ಟುಹಬ್ಬದ ದಿನ ಕೂಡ ಅವರನ್ನ ವಾಪಸ್ ಕಳುಹಿಸಿ ಬಿಟ್ಟಿದ್ರು. ನನ್ನನ್ನು ಮೊದಲ ಬಾರಿಗೆ ಜೈಲಿಗೆ ಹಾಕಿದಾಗ 6 ಜನರಿರುವಂತಹ ಸೆಲ್ನಲ್ಲಿ ಹಾಕಿದ್ರು. 2ನೇ ಸಲ 40 ಜನರಿರುವ ಬಾರಿಕ್ಸ್ನಲ್ಲಿ ಹಾಕಿದ್ರು. ಅಲ್ಲಿ ಸಮಯ ಕಳೆಯುವುದು ತುಂಬಾ ಕಷ್ಟ. ಒಳಗಡೆನೇ ಇರಬೇಕು, ರಾತ್ರಿ ಗಟ್ಟಿ ನೆಲದಲ್ಲೇ ಮಲಗಬೇಕು. ಅಲ್ಲಿನ ಬಾತ್ರೂಮ್ ಅಂತೂ ಸಣ್ಣದಾದ ಒಂದು ರೂಮ್. ಅಲ್ಲೇ ಕೈ ತೊಳೆದುಕೊಳ್ಳೋದು, ಅಲ್ಲೇ ಟಾಯ್ಲೆಟ್ ಅನ್ನ ಬಳಸಬೇಕು. ಸ್ನಾನ ಮಾಡೋದು, ಹಲ್ಲು ಉಜ್ಜೋದು, ಕಸದ ಬುಟ್ಟಿ ಎಲ್ಲ ಒಂದು ಚಿಕ್ಕ ಜಾಗದಲ್ಲಿ ಇತ್ತು. ಅದು ತಿಪ್ಪೆಗುಂಡಿ ಅಂದರೆ ತಿಪ್ಪೆಗುಂಡಿ. ಅದು ತುಂಬ ಕಷ್ಟ ಆಯಿತು. ಅಲ್ಲಿ ಜೈಲಿನಲ್ಲಿ ಬಾರಿಕ್ಸ್ ಎನ್ನುವುದು ತುಂಬ ಕಷ್ಟ, ಆದರೆ ಸೆಲ್ನಲ್ಲಿ ಇರಬಹುದು ಅಂತ ಹೇಳಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.